ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 20ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಕೇವಲ 22 ಪಾಯಿಂಟ್ಗಳಷ್ಟು ಜಂಪ್ ಆಯಿತು. ಸೆನ್ಸೆಕ್ಸ್ನಲ್ಲಿ 89 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಆಗಿತ್ತು. 73 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫೆಡ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ ನಿನ್ನೆ ಸ್ಟಾರ್ಟ್ ಆಗಿತ್ತು. ಇವತ್ತು ಫೆಡ್ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಡಿಸಿಷನ್ ಅನ್ನು ಅನೌನ್ಸ್ ಮಾಡ್ತಾರೆ. ಭಾರತದ ಸಮಯ ಮಧ್ಯರಾತ್ರಿಯಲ್ಲಿ ಈ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಫೆಡ್ನ ಕಡೆಯಿಂದ ಈ ಒಂದು ಸೈಕಲ್ನಲ್ಲಿ ಯಾವುದೇ ರೀತಿಯ ಇಂಟ್ರೆಸ್ಟ್ ಕಟ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಬಟ್ ಜೂನ್ ಅಥವಾ ಜುಲೈನಲ್ಲಿ ಇಂಟ್ರೆಸ್ಟ್ ಕಟ್ ಮಾಡ್ತೀವಿ ಅಂತ ಫೆಡ್ ಏನಾದರೂ ಸ್ಟೇಟ್ಮೆಂಟನ್ನು ಕೊಟ್ಟರೆ ಮತ್ತೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಜೂನ್ ಮತ್ತು ಜುಲೈನಲ್ಲಿ ಕೂಡ ರೇಟ್ ಕಟ್ ಪಾಸಿಬಲ್ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಏನಾದರೂ ಫೆಡ್ ಕೊಟ್ಟರೆ ಆಗ ಮಾರ್ಕೆಟ್ನಲ್ಲಿ ಇನ್ನಷ್ಟು ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ರೀಸೆಂಟಾಗಿ ಸೆಬಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳ ವ್ಯಾಲ್ಯೂಷನ್ ತುಂಬಾನೇ ಜಾಸ್ತಿ ಆಗಿದೆ ಅನ್ನುವಂಥ ಒಂದು ರೆಡ್ ಫ್ಲಾಗ್ ಅನ್ನು ತೋರಿಸಿದ್ರು. ಈಗ RBI ಅದೇ ರೀತಿಯ ಒಂದು ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿದ್ದಾರೆ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ತುಂಬಾನೇ ರ್ಯಾಲಿ ನೋಡೋದಕ್ಕೆ ಸಿಗ್ತದೆ. ಇಂಟೆನ್ಸ್ ಬುಲ್ ಮಾರ್ಕೆಟ್ನ ಕಾರಣದಿಂದ ಎಲ್ಲ ಸ್ಟಾಕ್ಗಳು ತುಂಬಾನೇ ರನ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ FII ಹೋಲ್ಡಿಂಗ್ ಏನಿದೆ ಡೆಕೆಡ್ ಲೋನ್ ಬಳಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. FIIಸ್ಗಳು ಬಹಳಷ್ಟು ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಆದರೂ ಕೂಡ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ತುಂಬಾನೇ ರ್ಯಾಲಿ ನೋಡೋದಕ್ಕೆ ಸಿಗ್ತದೆ. DIIs ಮ್ಯೂಚುವಲ್ ಫಂಡ್ ಹೌಸ್ಗಳು ಹೆಚ್ಚಿನ ಒಂದು ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಆದ್ರಿಂದ ಓವರ್ ವ್ಯಾಲ್ಯೂಷನ್ ಕಾಣಿಸ್ತಿದೆ ಅಂತ RBI ಕೂಡ ಹೇಳಿದ್ದಾರೆ. ಬಟ್ ಇಲ್ಲಿ ಎಲ್ಲ ಸ್ಟಾಕ್ಗಳು ಓವರ್ ವ್ಯಾಲ್ಯೂಡ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಓವರ್ ವ್ಯಾಲ್ಯೂಷನ್ ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋಬೋದಾಗುತ್ತೆ. ಒಂದು PE ಇನ್ಕ್ರೀಸ್ ಆಗ್ತಿದ್ರೆ ಆ ಸ್ಟಾಕ್ಗಳಲ್ಲಿ ಓವರ್ ವ್ಯಾಲ್ಯೂಷನ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಯಾಕೆಂದ್ರೆ PE ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಕಂಪನಿಗಳ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿಲ್ಲ, ಜಸ್ಟ್ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಅದೇ ರೀತಿಯಲ್ಲಿ ಅರ್ನಿಂಗ್ ಪರ್ ಶೇರ್ ಇನ್ಕ್ರೀಸ್ ಆಗ್ತಿದ್ರು ಕೂಡ ವ್ಯಾಲ್ಯೂಷನ್ ಅನ್ನು ನಾವು ಜಡ್ಜ್ ಮಾಡ್ಬೋದಾಗುತ್ತೆ. ಕಂಪನಿಗಳ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಿದ್ದು ಆ ಕಂಪನಿಗಳ ಶೇರ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ತಿದ್ರೆ ಅಂದ್ರೆ EPS ಗ್ರೋತ್ ಇದ್ದು ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅಂತ ಕಂಪನಿಗಳಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ. ಬಟ್ ಕೇವಲ ಪ್ರಾಫಿಟ್ ಗ್ರೋತ್ ಇಲ್ದೇನೆ PE ಮಾತ್ರ ಇನ್ಕ್ರೀಸ್ ಆಗ್ತಿದೆ ಅಂದಾಗ ಆ ರೀತಿಯ ಸ್ಟಾಕ್ಗಳಲ್ಲಿ ನಾವು ಸ್ವಲ್ಪ ಕಾಷಿಯಸ್ ಅಪ್ರೋಚ್ ಅನ್ನ ತಗೋಬೇಕಾಗುತ್ತೆ. ಇಲ್ಲಿ ನಾವು ಸ್ಟಾಕ್ ಸ್ಪೆಸಿಫಿಕ್ ಅಪ್ರೋಚ್ ಅನ್ನ ಫಾಲೋ ಮಾಡೋದು ಒಳ್ಳೆಯದು. ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಓವರ್ ವ್ಯಾಲ್ಯೂಡ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಅಷ್ಟೇ ಯಾವುದೇ ರೀತಿಯ ಕನ್ಸರ್ನ್ ಇರೋದಿಲ್ಲ. ಫಂಡ್ ಮ್ಯಾನೇಜರ್ಸ್ಗಳು ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಅವ್ರಿಗೂ ಕೂಡ ಗೊತ್ತಿರುತ್ತೆ ಯಾವೊಂದು ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿ ಟ್ರೇಡ್ ಆಗ್ತದೆ ಅಂತ. ಅವರು ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಕೂಡ ಮಾಡ್ಕೋತಾರೆ. ಸೊ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ಸ್ ಇದ್ರೂ ಕೂಡ ಅಷ್ಟೇ SIP ಅನ್ನು ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ನಾರ್ಮಲ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ನೀವು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ಜಸ್ಟ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಸ್ವಲ್ಪ ಕನ್ಸರ್ನ್ ಇರುತ್ತೆ. ಮೇ ಬಿ ಈ ರೀತಿಯ ಸ್ಟೇಟ್ಮೆಂಟ್ಗಳು ಸೆಬಿ RBI ನ ಕಡೆಯಿಂದ ಬಂದಾಗ ಸ್ವಲ್ಪ ವೀಕ್ನೆಸ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೆಕ್ಸ್ ನಲ್ಲಿ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಐಷರ್ ಮೋಟಾರ್ಸ್ ಟಾಪ್ ಗೇನರ್ ಆಗಿದೆ. 4% ಹೆಚ್ಚಿನ ಅಪ್ಸೈಡ್ ಐಷರ್ ಮೋಟಾರ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ರೀಸೆಂಟ್ ಆಗಿ ಬಹಳಷ್ಟು ಬ್ರೋಕರೇಜ್ಗಳು ಐಷರ್ ಮೋಟಾರ್ಸ್ ಅನ್ನ ಡೌನ್ ಗ್ರೇಡ್ ಮಾಡಿದ್ರು, ಹಾಗೇನೆ ಟಾರ್ಗೆಟ್ ಅನ್ನ ಕೂಡ ಕಟ್ ಮಾಡಿದ್ರು. ಬಟ್ ಈಗ UBS ಬ್ರೋಕರೇಜ್ ಐಷರ್ ಮೋಟಾರ್ಸ್ ಅನ್ನ ಅಪ್ಗ್ರೇಡ್ ಮಾಡಿದ್ದಾರೆ, ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ 5,000 ಟಾರ್ಗೆಟ್ ಪ್ರೈಸ್ ಅನ್ನು ಕೂಡ ಕೊಡ್ತಿದ್ದಾರೆ. ರೀಸೆಂಟ್ ಆಗಿ ಬಜಾಜ್ ಆಟೋ ಹಾಗೇನೆ ಹಾರ್ಲಿ ಡೇವಿಡ್ಸನ್ ಪಾರ್ಟ್ನರ್ಶಿಪ್ ಅಲ್ಲಿ ವೆಹಿಕಲ್ ಗಳನ್ನ ಲಾಂಚ್ ಮಾಡಿದ್ರು. ಅದರಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇನ್ಕ್ರೀಸ್ ನೋಡೋದಕ್ಕೆ ಸಿಕ್ಕಿಲ್ಲ ಅಂತ UBS ಹೇಳಿದ್ದಾರೆ. ಹಾಗೆ ರಾಯಲ್ ಎನ್ಫೀಲ್ಡ್ ನ ಡಿಮ್ಯಾಂಡ್ ನ ಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಬಹಳಷ್ಟು ಡಿಮ್ಯಾಂಡ್ ರಾಯಲ್ ಎನ್ಫೀಲ್ಡ್ ನ ಬೈಕ್ ಗಳಿಗೆ ಇದೆ. ಹಾಗೆ ಹೊಸ ಲಾಂಚ್ ಗಳನ್ನು ಕೂಡ ಐಷರ್ ಮೋಟಾರ್ಸ್ ಮಾಡ್ತಿರೋದ್ರಿಂದ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಒಳ್ಳೆ ಒಂದು ಸೇಲ್ಸ್ ಮುಂದಿನ ದಿನಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ UBS ಸ್ಟಾಕ್ ಅನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಹಾಗೆ 5,000 ಟಾರ್ಗೆಟ್ ಪ್ರೈಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಈಗ ಐಷರ್ ಮೋಟಾರ್ಸ್ 3,800 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸ್ಟಾಕ್ ಟ್ವಿಟ್ಸ್ ಸೋಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಇನ್ನೂ ಸೈನ್ ಅಪ್ ಮಾಡ್ಕೊಂಡಿಲ್ಲ ಅಂದ್ರೆ ಸೈನ್ ಅಪ್ ಮಾಡ್ಕೋಬಹುದಾಗುತ್ತೆ. ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ರಿಲೇಟೆಡ್ ಬಹಳಷ್ಟು ಇನ್ಫಾರ್ಮೇಶನ್ಸ್ ಗಳು ಸಿಗುತ್ತೆ. ಸೊ ನೀವು ಆಪ್ಷನ್ ಟ್ರೇಡರ್ ಆಗಿದ್ರೆ ನಿಫ್ಟಿ 50 ಅನಾಲಿಸಿಸ್ ಮಾಡಬೇಕು ಅಂತ ಇದ್ರೆ ಡೈಲಿ ಇಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಪರ್ಟಿಕ್ಯುಲರ್ ಚಾರ್ಟ್ ಪ್ಯಾಟರ್ನ್ ನೀವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಸಪೋರ್ಟ್ ಲೆವೆಲ್ಸ್ ಯಾವುದು, ರೆಸಿಸ್ಟೆನ್ಸ್ ಲೆವೆಲ್ಸ್ ಯಾವುದು ಅದನ್ನ ನೀವು ಇಲ್ಲಿ ಸ್ಟಡಿ ಮಾಡಬಹುದು. ಇದು ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಪ್ರೊಫೈಲ್ ನ ಮುಂದೆ ಯೆಲ್ಲೋ ಕಲರ್ ಟಿಕ್ ಇದ್ರೆ ಇವರು ಸೆಬಿ ರಿಜಿಸ್ಟರ್ಡ್ RA ಆಗಿರ್ತಾರೆ. ಅವರನ್ನ ಕೂಡ ನೀವು ಫಾಲೋ ಮಾಡಬಹುದಾಗುತ್ತೆ. ಹಾಗೆ ಇದೇ ರೀತಿಯಲ್ಲಿ ಬಹಳಷ್ಟು ಸೆಬಿ RAಗಳು ನಿಫ್ಟಿ ಅನಾಲಿಸಿಸ್ ಅನ್ನ, ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಅನ್ನ, ಸ್ಟಾಕ್ ರಿಲೇಟೆಡ್ ಅನಾಲಿಸಿಸ್ ಗಳನ್ನ ಶೇರ್ ಮಾಡಿರ್ತಾರೆ. ಟ್ರೆಂಡಿಂಗ್ ಸೆಕ್ಷನ್ಗೆ ಹೋದಾಗ ಅಲ್ಲಿ ಯಾವೆಲ್ಲ ಸ್ಟಾಕ್ಗಳು ಟ್ರೆಂಡಿಂಗ್ ನಲ್ಲಿದೆ, ಯಾವ ಸ್ಟಾಕ್ಗಳಲ್ಲಿ ಒಳ್ಳೊಳ್ಳೆ ಮೊಮೆಂಟಮ್ ಇದೆ ಆ ಸ್ಟಾಕ್ಗಳು ಕೂಡ ಲಿಸ್ಟ್ ಆಗಿರುತ್ತೆ. ಈಗ ಮಾರುತಿ ಸುಜುಕಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇದೆ. ಆ ಸ್ಟಾಕ್ ನ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಮಾರುತಿ ಸುಜುಕಿಯಲ್ಲಿ ಏನ್ ನ್ಯೂಸ್ ಇದೆ, ಅದರಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು ಅದೆಲ್ಲವನ್ನ ಕೂಡ ನೀವು ಈ ಒಂದು ಪ್ಲಾಟ್ಫಾರ್ಮ್ ನಿಂದ ತಿಳ್ಕೊಬಹುದಾಗುತ್ತೆ. ಸೊ ಸ್ಟಾಕ್ ಟ್ರೇಡ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೂ ಸೈನ್ ಅಪ್ ಆಗಿಲ್ಲ ಅಂದ್ರೆ ಸೈನ್ ಅಪ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಮಾರುತಿ ಸುಜುಕಿ ಕೂಡ ಇವತ್ತು 3% ಅಷ್ಟು ಗೇನ್ ಆಯಿತು. 12,000 ಲೆವೆಲ್ ಅನ್ನು ಕೂಡ ಮಾರುತಿ ಸುಜುಕಿ ಕ್ರಾಸ್ ಮಾಡಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ.
ಹಾಗೆ ಬಹಳಷ್ಟು ಬ್ರೋಕರೇಜ್ಗಳೇನು 12,000 ಟಾರ್ಗೆಟ್ ಅನ್ನ ಮಾರುತಿ ಸುಜುಕಿಯಲ್ಲಿ ಕೊಟ್ಟಿದ್ರು, ಆ ಒಂದು ಟಾರ್ಗೆಟ್ ಕೂಡ ರೀಚ್ ಆಗ್ತಿರೋದು ಕಾಣಿಸ್ತದ. CNG ಪ್ಯಾಸೆಂಜರ್ ವೆಹಿಕಲ್ಸ್ ಗಳಿಗೇನು ಡಿಮ್ಯಾಂಡ್ ನೋಡೋದಕ್ಕೆ ಸಿಗ್ತದ, ಅದರಲ್ಲಿ ಮಾರುತಿ ಸುಜುಕಿ ಮತ್ತೆ ಟಾಟಾ ಮೋಟಾರ್ಸ್ ಬೆನಿಫಿಷಿಯರಿ ಆಗಿರ್ತಾರೆ. ಮಾರುತಿ ಸುಜುಕಿ 72% ಶೇರ್ ಅನ್ನ CNG ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ಹೊಂದಿದೆ. ಅದು ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಒಳ್ಳೆ ಒಂದು ಡಿಮ್ಯಾಂಡ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದರ ಅಡ್ವಾಂಟೇಜ್ ಮಾರುತಿ ಸುಜುಕಿಗೆ ಇದ್ದೇ ಇರುತ್ತೆ ಅಂತ CLSA ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಸೇಲ್ಸ್ ಕೂಡ ಮಾರುತಿ ಸುಜುಕಿ ಕಡೆಯಿಂದ ಡಿಕ್ಲೇರ್ ಆಗಿತ್ತು. ಒಳ್ಳೆ ಒಂದು ರಿಸಲ್ಟ್ ಅನ್ನ ಕೂಡ ಮಾರುತಿ ಸುಜುಕಿ ಡಿಕ್ಲೇರ್ ಮಾಡಿದ್ರು. ಸ್ಟಾಕ್ ಪ್ರೈಸ್ ನಲ್ಲಿ ಈಗ ಒಳ್ಳೆ ಒಂದು ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಗ್ತದೆ. ಬಟ್ ಎಸ್, ಹೈಯರ್ ಲೆವೆಲ್ನಿಂದ ಒಂದು ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಈ ಒಂದು ಲೆವೆಲ್ನಿಂದ ಸ್ಟಾಕ್ ಕರೆಕ್ಟ್ ಆಗುತ್ತಾ ಅದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಪ್ರಾಫಿಟ್ಸ್ ಇದ್ರೆ ಸ್ವಲ್ಪ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋಬೋದಾಗತ್ತೆ. ಪವರ್ ಗ್ರಿಡ್ನಲ್ಲಿ ಕೂಡ 2%ಗೂ ಹೆಚ್ಚಿನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನೆಸ್ಲೆ ONGC ಕೂಡ 2%ನಷ್ಟು ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಟಾಟಾ ಗ್ರೂಪ್ನ ಸ್ಟಾಕ್ಗಳು ಹೆಚ್ಚಾಗಿ ಕಾಣಿಸ್ತದೆ. ಟಾಟಾ ಸ್ಟೀಲ್ ಸ್ಟಾಕ್ ಪ್ರೈಸ್ನಲ್ಲಿ ನಿನ್ನೆ ದಿನ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಚೈನಾದ ಇಂಡಸ್ಟ್ರಿಯಲ್ ಗ್ರೋತ್ನ ರೀಸನ್ನಿಂದ ಟಾಟಾ ಸ್ಟೀಲ್ JSW ಸ್ಟೀಲ್ ಗೇನ್ ಆಗಿತ್ತು. ಹೈಯರ್ ಲೆವೆಲ್ನಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ನಲ್ಲಿ ಕಂಟಿನ್ಯೂಸ್ ಆಗಿ 3-4 ಟ್ರೇಡಿಂಗ್ ಸೆಷನ್ಗಳಿಂದ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ 2%ನಷ್ಟು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕರೆಕ್ಟ್ ಆಗಿದೆ. ಟಾಟಾ ಮೋಟಾರ್ಸ್ನಲ್ಲಿ ಕೂಡ 2%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆಕ್ಸಿಸ್ ಬ್ಯಾಂಕ್, ಸಿಪ್ಲಾ ಕೂಡ 1.5%ನಷ್ಟು ಕರೆಕ್ಟ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ಈಗಲೂ ಕೂಡ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. 2,667 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. FIIs ಇವತ್ತು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 2,599 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಫೆಡ್ನ ಕಡೆಯಿಂದ ಕ್ಲಾರಿಟಿ ಸಿಗೋವರೆಗೂ FIIs ನೆಟ್ ಸೆಲ್ಲರ್ಸ್ ಆಗುವಂಥ ಚಾನ್ಸಸ್ ಇದೆ. FIIs ಹೆಚ್ಚಾಗಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಭಾರತದ 2024 ಲೋಕಸಭೆ ಎಲೆಕ್ಷನ್ನ ನಂತರ ಮತ್ತೆ FIIs ನೆಟ್ ಬೈಯರ್ಸ್ ಆಗ್ಬೋದು ಅಂತ ಕೆಲವೊಂದಿಷ್ಟು ಆನಲಿಸ್ಟ್ಗಳು ಎಕ್ಸ್ಪೆಕ್ಟೇಷನ್ ಅನ್ನ ಹೊಂದಿದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಫ್ಲಾಟ್ ಆಗಿ ಸ್ಟಾಕ್ ಕ್ಲೋಸ್ ಆಗಿದೆ. ಇವರು ಕೇಶವರಾಮ್ ಸಿಮೆಂಟ್ ಅನ್ನ ಅಕ್ವೈರ್ ಮಾಡ್ಕೋತೀವಿ ಅಂತ ರೀಸೆಂಟ್ ಆಗಿ ಹೇಳಿದ್ರು. ಅಲ್ಟ್ರಾಟೆಕ್ ಸಿಮೆಂಟ್ ಕೇಶವರಾಮ್ ಸಿಮೆಂಟ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ರೆಗ್ಯುಲೇಟರಿ ಅಪ್ರೂವಲ್ ಸಿಕ್ಕಿದೆ. CCI ಇದಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಸೊ 7,600 ಕೋಟಿಯ ಇನ್ವೆಸ್ಟ್ಮೆಂಟ್ ನಲ್ಲಿ ಕೇಶವರಾಮ್ ಸಿಮೆಂಟ್ ಅನ್ನ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ಲೀಟ್ ಆಗಿ ಅಕ್ವೈರ್ ಮಾಡ್ಕೋತಿದ್ದಾರೆ. ಈ ಒಂದು ನ್ಯೂಸ್ ನಿಂದ ಕೇಶವರಾಮ್ ಸಿಮೆಂಟ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. 1.5% ಅಪ್ಸೈಡ್ ನೊಂದಿಗೆ ಕೇಶವರಾಮ್ ಇಂಡಸ್ಟ್ರೀಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹೆಚ್ಚಿನ ಒಂದು ಅಪ್ಸೈಡ್ನ ಪಾಸಿಬಿಲಿಟೀಸ್ 2 ಸ್ಟಾಕ್ಗಳಲ್ಲಿ ಇರೋದಿಲ್ಲ. ಯಾಕೆಂದರೆ ಆಲ್ರೆಡಿ ಶೇರ್ ಸ್ವ್ಯಾಪ್ ರೇಷಿಯೋ ಕೂಡ ಫಿಕ್ಸ್ ಆಗಿದೆ. ಈ ಒಂದು ಅಕ್ವಿಸಿಷನ್ ಸಕ್ಸಸ್ಫುಲ್ ಆಗಿ ಆಗುತ್ತೆ ಅಂತ ಇನ್ವೆಸ್ಟರ್ಸ್ಗಳಿಗೆ ಆಲ್ರೆಡಿ ಗೊತ್ತಿದೆ. ಹಾಗೆ ಶೇರ್ ಸ್ವ್ಯಾಪ್ ರೇಷಿಯೋನ ನಾವು ಅಬ್ಸರ್ವ್ ಮಾಡೋದಾದ್ರೆ ಈ ಒಂದು ಮರ್ಜರ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದಮೇಲೆ ಯಾರೆಲ್ಲ ಕೇಶವರಾಮ್ ಇಂಡಸ್ಟ್ರೀಸ್ನ 52 ಶೇರ್ಗಳನ್ನು ಹೋಲ್ಡ್ ಮಾಡ್ತಿರ್ತಾರೆ ಅವ್ರಿಗೆ ಅಲ್ಟ್ರಾಟೆಕ್ ಸಿಮೆಂಟ್ನ 1 ಶೇರ್ ಕ್ರೆಡಿಟ್ ಆಗುತ್ತೆ. ನೀವು 52ಕ್ಕೂ ಕಡಿಮೆ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ, ಅಂದರೆ ಎಕ್ಸಾಂಪಲ್ಗೆ 51 ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ 51 ಶೇರ್ಗಳ ಅಮೌಂಟ್ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ ಬಹಳಷ್ಟು ಟೈಮ್ ಕೂಡ ಆಗುತ್ತೆ. IRDA ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಕಳೆದ 3-4 ತಿಂಗಳಿಂದ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಲಿಸ್ಟ್ ಆದಾಗಿಂದ ತುಂಬಾನೇ ರ್ಯಾಲಿ ಆಗಿತ್ತು. ಸೊ 40 ರೂಪಾಯಿ ಅರೌಂಡಲ್ಲಿ IRDA ತಮ್ಮ IPO ಪ್ರೈಸನ್ನು ಫಿಕ್ಸ್ ಮಾಡಿದ್ರು. 214ರ ಹೈ IRDAನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಈಗ ಸ್ಟಾಕ್ ಕರೆಕ್ಟ್ ಆಗ್ತದೆ. ಹಾಗೆ ಇವತ್ತು ಕೂಡ IRDAನಲ್ಲಿ 3%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ರೀಸೆಂಟ್ ಆಗಿ IRDA NSEನ ಬಹಳಷ್ಟು ಇಂಡೆಕ್ಸ್ಗಳಲ್ಲಿ ಪ್ಲೇಸ್ ಅನ್ನ ಪಡ್ಕೊಂಡಿತ್ತು. ನಿಫ್ಟಿ 500, ನಿಫ್ಟಿ ಮಿಡ್ ಕ್ಯಾಪ್ 150, ನಿಫ್ಟಿ ಮಿಡ್ ಕ್ಯಾಪ್ 100, ನಿಫ್ಟಿ 200 ಈ ರೀತಿಯಲ್ಲಿ ಬಹಳಷ್ಟು ಇಂಡೆಕ್ಸ್ಗಳಲ್ಲಿ IRDA ಪ್ಲೇಸ್ ಆಗಿತ್ತು. ಬಟ್ IRDA ಸೆಬಿನ ನಾರ್ಮನ್ನು ಫಾಲೋ ಮಾಡಿರಲಿಲ್ಲ. ಆ ಒಂದು ರೀಸನ್ನಿಂದ ಎಲ್ಲ ಇಂಡೆಕ್ಸ್ಗಳಿಂದ ಆಚೆ ಹೋಗುತ್ತೆ ಅಂತ NSE ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮಾರ್ಚ್ 28ಕ್ಕೆ ಎಲ್ಲ ಇಂಡೆಕ್ಸ್ಗಳಿಂದ IRDA ಆಚೆ ಹೋಗ್ತದೆ. ಸೊ ಯಾರೆಲ್ಲ ಫಂಡ್ ಮ್ಯಾನೇಜರ್ಸ್ಗಳು ಈ ಇಂಡೆಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತಾರೆ, IRDA ಈ ಇಂಡೆಕ್ಸ್ಗಳಿಂದ ಆಚೆ ಹೋದಾಗ IRDA ಸ್ಟಾಕನ್ನು ಸೆಲ್ ಮಾಡಬೇಕಾಗುತ್ತೆ. ಇದರಿಂದ IRDAನಲ್ಲಿ ಔಟ್ಫ್ಲೋ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಅದು IRDAನ ಸ್ಟಾಕ್ ಪ್ರೈಸ್ ಮೇಲೆ ಇನ್ನಷ್ಟು ಪ್ರೆಷರ್ ತರುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಕಂಪನಿಯ ವ್ಯಾಲ್ಯೂಷನನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಕ್ರಿಸ್ಟಲ್ IPOನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 58ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 8ರಿಂದ 10% ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಈ ಒಂದು IPOನಿಂದ ಇರುತ್ತೆ. ಹಾಗೆ ಭಾರತಿ ಏರ್ಟೆಲ್ನ ಸಬ್ಸಿಡರಿ ಕಂಪನಿ ಭಾರತಿ ಎಕ್ಸಾಕಾಮ್ ಕೂಡ IPO ತರ್ತೀವಿ ಅಂತ ಹೇಳಿದ್ರು. ಈ ಒಂದು ಕಂಪನಿಯಲ್ಲಿ TCIL 10 ಕೋಟಿ ಶೇರ್ಸ್ಗಳನ್ನು ಸೆಲ್ ಮಾಡಬೇಕು ಅಂತ ಇದ್ದಾರೆ. ಸೊ 4,300 ಕೋಟಿಯ OFS ಅನ್ನ ಭಾರತಿ ಎಕ್ಸಾಕಾಮ್ ತರುವಂಥ ಚಾನ್ಸಸ್ ಇದೆ. ಈ IPO ಏಪ್ರಿಲ್ ಮೊದಲನೇ ವಾರದಲ್ಲಿ ಮಾರ್ಕೆಟ್ನಲ್ಲಿ ಲಾಂಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಭಾರತಿ ಎಕ್ಸಾಕಾಮ್ನ ಟೋಟಲ್ ವ್ಯಾಲ್ಯೂಷನ್ 28,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ 4,300 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಭಾರತಿ ಎಕ್ಸಾಕಾಮ್ IPO ಮೂಲಕ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಇದು ಕಂಪ್ಲೀಟ್ OFS
ಆಗಿರೋದ್ರಿಂದ ಭಾರತಿ ಎಕ್ಸಾಕಾಮ್ಗೆ ಯಾವುದೇ ರೀತಿಯ ಅಮೌಂಟ್ IPO ನಿಂದ ಸಿಗೋದಿಲ್ಲ. ಜಸ್ಟ್ ಒಬ್ಬ ಇನ್ವೆಸ್ಟರ್ ಎಕ್ಸಿಟ್ ಆಗ್ತಿರೋದ್ರಿಂದ ಭಾರತಿ ಏರ್ಟೆಲ್ ಭಾರತಿ ಎಕ್ಸಾಕಾಮ್ನ IPO ತರುವಂತ ಪ್ಲಾನ್ಸ್ ಅನ್ನ ಮಾಡಿದ್ದಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.